ಫಿಶ್ ಬೇಕಾಗಿತ್ತು ಸರ್. ಅಕ್ವೇರಿಯಂ ಬೇಕಾಗಿತ್ತು. ಚಿಕ್ಕದು ದೊಡ್ಡದು? ಮೀಡಿಯಂ. ಅಕ್ವೇರಿಯಂ ತೋರಿಸು. ಬನ್ನಿ ಸರ್, ಇದು ಮೀಡಿಯಂ ಸೈಜ್ ವೆರೈಟೀಸ್ ಇದೆ. ಇದು ಇಂಪೋರ್ಟೆಡ್ ಗಮ್ಮಿಂದ ಪೇಸ್ಟ್ ಮಾಡಿರೋದು ಸರ್. ಎಷ್ಟಿದು? 450. ಏನು ಸ್ಟ್ರಾಂಗ್. ಅಣ್ಣ ಹೊಲ ಹೋಗ್ತಾವ ನೋಡೋಣ. ಯಾಕಡೆ ಹೋದ? ಛ, ನನ್ನ ಮಗ ಇಲ್ಲಿ ಎಸ್ಕೇಪ್ ಆಗ್ಬಿಟ್ನಲ್ಲ. ಹೇಯ್ ಆಗಲಿ ನೋಡ್ರ ನೋಡ್ರ. ನೀನಾ? ಐ ಆಮ್ ಸಾರಿ. ಪರವಾಗಿಲ್ಲ. ಹೌದು, ಏನ್ ಇಷ್ಟೊತ್ತಲ್ಲಿ ಹೀಗೆ ಓಡ್ ಬರ್ತಿದ್ಯಲ್ಲ? ಅದು ಜಾಗಿಂಗ್ ಮಾಡ್ತಾ ಇದ್ದೀನಿ. ನನ್ನ ಹತ್ರನೇ ರೀಲ್ ಬಿಡ್ತಿದ್ಯಾ? ನನಗೆ ಗೊತ್ತು ಇದು ಜಾಗಿಂಗ್ ಟೈಮಾ. ನನಗೆ ಗೊತ್ತು ಕಣೋ. ನೀನ್ ಯಾವ್ದೋ ಹುಡುಗಿಗೆ ಲೈನ್ ಹೊಡಿಯಕ್ ಹೋಗಿದ್ಯಾ. ಅವಳು ನಾಯಿನ್ ಬಿಟ್ಟಿದ್ದಾಳೆ, ಅದು ಅಟ್ಟಿಸ್ಕೊಂಡ್ ಬಂತು. ನೀನ್ ಓಡ್ಬಂದು ನನ್ನ ಗಾಡಿಗೆ ಡಿಕ್ಕಿ ಹೊಡೆದಿದ್ಯಾ. ಆಮ್ ಐ ರೈಟ್? ಬಹುಶಃ ಆ ನಾಯಿ ನೀನೇ ಇರಬೇಕು. ವಾಟ್? ಬಾಯ್. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ. ನಾನೇ ಡ್ರಾಪ್ ಮಾಡ್ತೀನಿ ಬಾರೋ. ಪರವಾಗಿಲ್ಲ, ನಾನು ನಡ್ಕೊಂಡೇ ಹೋಗ್ತೀನಿ. ನಾನೇನು ಆಟೋ ತರ ಮೀಟ್ರ್ ಇಟ್ಟಿಲ್ಲ. ಬಾ ಕೂತ್ಕೋ. ಬಾ ಅಂದ್ರೆ ನನ್ನನ್ನ ಗಟ್ಟಿಗೆ ಇಟ್ಕೋ, ಇಲ್ಲ ಅಂದ್ರೆ ಬಿದ್ದೋಗ್ಬಿಡ್ತೀಯ. ಓ, ಇದೇನಾ ಮನೆ? ತುಂಬಾ ಚೆನ್ನಾಗಿದೆ ಕಣೋ. ಕಿಟ್ಟಿ ಕಿಟ್ಟಿ ನಿಂತ್ಕೋ. ಒಂದ್ ಥ್ಯಾಂಕ್ಸ್ ಹೇಳ್ದೆ ಹೋಗ್ತಾ ಇದ್ದಾನೆ. ಗಂಡಸರು ಬುದ್ಧಿನೇ ಇಷ್ಟು, ಕೆಲ್ಸ ಆಗ್ತಿದ್ದಂಗೆ ಮರ್ತ್ ಬಿಡ್ತಾರೆ. ಕಿಟ್ಟಿ, ಅದು ಕಿಟ್ಟಿ ಡ್ಯಾಶ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಆಫ್ಟರ್ನೂನ್. ಹಾ, ಕಿಟ್ಟಿನ ನಾಯಿ ಅಟಿಸ್ಕೊಂಡ್ ಬಂತು ಅಂತ ಅವ್ನ್ ಬಂದ್ ನನ್ ಕೈ ನೆಟ್ಟಿಗೆ ಡ್ಯಾಶ್ ಹೊಡ್ದ. ಯಾರೋ ಕಳ್ಳ ಇರ್ಬೇಕು ಅಂತ ತಿರುಗ್ ನೋಡಿದ್ರೆ ಇವನು. ಹೋಗ್ಲಿ ಪಾಪ ಅಂತ ಮನೆವರೆಗೂ ಡ್ರಾಪ್ ಮಾಡ್ದೆ. ಓಹೋ, ಅಲ್ಲ ಮೇಡಮ್, ಅಷ್ಟು ದೂರದಿಂದ ನಾನು ಕರ್ಕೊಂಬಂದು ಡ್ರಾಪ್ ಮಾಡಿದ್ದೀನಿ. ಒಂದ್ ಮಾತು, ಪ್ರಿಯಾ ಒಳಗ್ ಬಾ ಅಂತ ಏನಾದ್ರು ಕರ್ದ್ನ ಅವನು? ಇದು ತಪ್ಪಲ್ವಾ ಮೇಡಮ್? ತಪ್ಪೇ. ನೀವಾದ್ರೂ ಒಳಗ್ ಕರೆದ್ರೆ. ಬಾ ಒಳಗೆ. ಕಿಟ್ಟಿ, ಏನ್ ಕುಡಿತ್ಯಾ? ಕಾಫಿ, ಟೀ, ತಿಂಡಿ, ಕೂಲ್ ಡ್ರಿಂಕ್ಸ್ ಇದೆಲ್ಲ ಏನು ಬೇಡ. ಒಂದ್ ಲೋಟ ನೀರ್ ಕೊಟ್ರೆ ಕೊಡ್ದಿದ್ರೆ ಅದೂನು ಬೇಡ. ವಾವ್, ನೀವ್ ಎಷ್ಟ್ ಚೆನ್ನಾಗಿ ನಗ್ತೀರಾ ಗೊತ್ತಾ? ಬ್ಯೂಟಿಫುಲ್. ನಕ್ಕಿದ್ರೆ ನೀವ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸುಮ್ನೆ ಬುರುಡೆ ಬಿಡ್ಬೇಡ. ಇಲ್ಲ ಮೇಡಮ್, ಪ್ರಾಮಿಸ್. ಇಷ್ಟು ಸುಂದರವಾದ ನಗುನ ಎದೆಯೊಳಗ್ ತುಂಬಿಟ್ಕೊಂಡು ಯಾಕೆ ಯಾವಾಗ್ಲೂ ಉಪ್ಪಂತ ಮುಖ ಗಂಟು ಹಾಕೊಂಡಿರ್ತೀರಾ? ಜೋರಾಗಿ ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತಂತೆ. ನಕ್ಕಿದ್ರೆ ಆಯಸ್ ಜಾಸ್ತಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪೂಸಿ ಹೊಡೆದ್ರೆ ಕ್ಲಾಸಲ್ಲಿ ಗೂಸ ಮಾತ್ರ ಕಮ್ಮಿ ಆಗೋಲ್ಲ. ಪರವಾಗಿಲ್ಲ, ಅಲ್ಲಿ ಗೂಸ ಕೊಡಿ, ಇಲ್ಲೊಂದ್ ಲೋಟ ಜ್ಯೂಸ್ ಕೊಡಿ. ಕಿಟಿ, ನೀನ್ ಜ್ಯೂಸ್ ಕುಡಿತೀಯ? ಅಯ್ಯೋ, ಇವನ್ ಕುಡಿಯಲ್ಲ ಬಿಡಿ. ನಾಯಿ ಬೇರೆ ಅಟ್ಟಿಸ್ಕೊಂಡ್ ಬಂದಿರೋದ್ರಿಂದ ಸುಸ್ತಾಗಿ ಬಂದ್ ಇಲ್ಲಿ ಕೂತಿದ್ದಾನೆ. ಇವನ್ ಸುಧಾರಿಸ್ಕೊಳಕ್ಕೆ ಇನ್ನು 1 ವಾರ ಬೇಕು ಅಲ್ವೇನೋ ಕಿಟ್ಟಿ? ನೋಡಿ ನೋಡಿ, ಸತ್ಯ ಹೇಳಿದ್ರೆ ಹ್ಯಾಕ್ ಗುರಾಯಿಸ್ತಾನೆ. ಸ್ವಲ್ಪ ಬಿಸಿನೀರ್ ಶಾಖ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಮೇಡಮ್, ಜ್ಯೂಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ಬಾಯ್ ಕಿಟ್ಟಿ. ಅಬ್ಬಬ್ಬಾ, ಎಷ್ಟು ವಾಟರ್ ಕೊಡ್ತಾಳೆ. ಕಿಟಿ, ನೀನು ಅಕ್ವೇರಿಯಂ ತರ್ತೀನಿ ಅಂತ ತಾನೇ ಹೋಗಿದ್ದು? ಹೌದು, ಆದ್ರೆ
ಕಾಲೇಜ್ಗೆ ಹೋಗ್ತಾ ಇದ್ಯಾ? ಹಾ. ನಡಿ ಹೋಗೋಣ. ಅದು ಗಾಡಿ ಬರ್ತಾ ಇದ್ದೆ, ಗಾಡಿ ಕೆಟ್ಟೋಯ್ತು, ಅದಕ್ಕೆ ಆಟೋಲ್ ಬಂದೆ. ನಡಿ ಮಾರಾಯ. ಇಲ್ಲ ಪರವಾಗಿಲ್ಲ, ನೀನು ಹೋಗು. ನಡಿಯಪ್ಪ, ಹೋಗೋಣ. ರೈಟ್ ರೈಟ್. ಏನ್ ಮೇಡಮ್ ಲವರ್ಸಾ? ಇಲ್ಲ ಗುರು, ಒನ್ ವೇ ಪ್ರಾಬ್ಲಮ್. ಯಾಕೆ ರೋಡ್ ಬ್ಲಾಕ್ ಆಗಿದೆಯಾ? ರೋಡ್ ಓಪನ್ ಆಗೇ ಇದೆ, ಆದ್ರೆ ಏನ್ ಮಾಡೋದು, ಸಿಗ್ನಲ್ಲೇ ಬೀಳ್ತಾ ಇಲ್ಲ. ಹಂಗೆಲ್ಲ ಕಾಯ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು, ಸುಮ್ಮನೆ ನುಗ್ತಾ ಇರ್ಬೇಕಷ್ಟೇ. ಥ್ಯಾಂಕ್ಸ್ ಬ್ರದರ್, ನೀವಿಷ್ಟು ಧೈರ್ಯ ಕೊಟ್ಮೇಲೆ ನಾನ್ ನುಗ್ತೀನಿ. ರಿವರ್ಸ್ ಗೇರಲ್ಲಿ ಬರೋಕ್ ಗೊತ್ತಿರೋರು ಧಾರಾಳವಾಗಿ ನುಗ್ಬೋದು. ಯಾಕೆ ಸರ್ ಹಂಗ್ ಚಿಟ್ ಮಾಡ್ಕೋತೀರಾ? ನಿಮ್ ಜೋಡಿ ನೋಡ್ತಾ ಇದ್ರೆ ಸೂಪರ್ ಸೂಪರ್ ಆಗಿದೆ. ವಾವ್, ಏನ್ ಬ್ರದರ್, ಒಳ್ಳೆ ಸ್ಕ್ಯಾನಿಂಗ್ ಮೆಷಿನ್ ತರ ಪರ್ಫೆಕ್ಟ್ ಆಗಿ ಹೇಳ್ಬಿಟ್ರಿ. ಎಷ್ಟಾಯ್ತು? ತಗೊಳ್ಳಿ. ಎಷ್ಟಾಯ್ತು? ನೀ ಸುಮ್ನೆ ಇರಪ್ಪ, ನಾ ಕೊಡ್ತೀನಿ. ತಗೊಳ್ಳಿ. ನಿಮ್ಮಿಬ್ರ ಹತ್ರನೂ ದುಡ್ಡು ತೊಗೊಳಕ್ಕಿಲ್ಲ. ಯಾಕೆಂದ್ರೆ ನನ್ನ ಆಟೋ ಹೊತ್ತು ಎಲ್ಲ ಲವರ್ಸು ನೆಕ್ಸ್ಟ್ ಟೈಮ್ ಸಿಗೋಷ್ಟೊತ್ತಿಗೆ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಇವಾಗ ನಂಗೆ ದುಡ್ಡು ಬೇಡ. ನೀವು ಸಿಕ್ಕಿದಾಗ ನನ್ನ ಮದುವೆ ಕರೀರಿ, ಬಂದು ಊಟ ಮಾಡ್ತೀನಿ. ಅದೇ ನನ್ನ ಮೀಟರ್ ಚಾರ್ಜ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಹಿಂಗ್ ಮಾಡಿದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ನನ್ನ ಆಟೋ ಲವರ್ಸಿಗೆ ಮಾತ್ರ ಫ್ರೀ. ಕಿಟ್ಟಿ ನೋಡೋ ಅಲ್ಲಿ ಹೆಂಗ್ ಬರ್ದಿದ್ದಾರೆ. ಕಿಟ್ಟಿ, ಇದಾ ಲೋಫರ್ದ ಕೆಲ್ಸ. ಅವನೇ ವಿಜಯ್ ಕಿಟ್ಟಿ, ಎಲ್ಲಿಗೆ ಹೋಗ್ತಿದ್ಯಾ? ಅದಕ್ಕೆ ಇವತ್ ಮಾತ್ರ ನನ್ನನ್ನು ತಡಿಬೇಡಿ. ನೋ, ನೀನೇನಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ಬೇಡ ಕಿಟ್ಟಿ, ಇದು ವಿದ್ಯಾದಾನ ಮಾಡೋ ದೇವಸ್ಥಾನ. ಇಲ್ಲಿ ಸ್ನೇಹ, ಪ್ರೀತಿ, ಶಾಂತಿ ಇರ್ಬೇಕೆ ಹೊರತು ದ್ವೇಷ, ಹೊಡೆದಾಟ ಅಲ್ಲ. ಅಂದ್ರೆ ನಮ್ಮ ಮಾನನ ಪಬ್ಲಿಕ್ ಅಲ್ಲಿ ಹರಾಜ್ ಮಾಡಿರೋ ಹಲಾಲ್ ಕೋರನ್ನ ಹಾರ ಹಾಕಿ ಮೆರವಣಿಗೆ ಮಾಡು ಅಂತೀರಾ? ಇಲ್ಲ, ಅವನಿಗೆ ಶಿಕ್ಷೆ ಕೊಡ್ಬೇಕು ಅಂತಾನೆ ಕಾನೂನಿದೆ. ಅದನ್ನ ನಾವು ಕೈಗೆ ತಗೋಬಾರ್ದು. ಅವನ್ ತಪ್ಪಿಗೆ ಶಿಕ್ಷೆ ಅಲ್ಲೇ ಆಗ್ಬೇಕು. ಇದನ್ನೇನ್ ಕಾಲೇಜ್ ಅನ್ಕೊಂಡಿದ್ಯೋ? ಸಿಕ್ಕಿದ್ನೆಲ್ಲ ಬರೆಯೋ ಕಾರ್ಪೊರೇಷನ್ ಗೋಡೆ ಅನ್ಕೊಂಡಿದ್ಯೋ? ಒಂದು ಹೆಣ್ಣಿನ ಚಾರಿತ್ರ್ಯದ ಬಗ್ಗೆ ಇಷ್ಟೊಂದು ಅಶ್ಲೀಲವಾಗಿ ಬರ್ತಿದ್ಯಲ್ಲ, ಅವಳ ಭವಿಷ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ಯಾ? ಯು ರಾಸ್ಕಲ್. ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಹೇಳ್ತಾ ಇದ್ದೀರಾ? ಸ್ಕೌಂಡ್ರಲ್. ನಿನಗೆ ಕಣೋ. ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಇದನ್ನ ನಾನೇ ಬರ್ದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈ ಕೆಲಸ ಮಾಡಿರೋದು ಇವನೇ. ಹೌದು ಸರ್, ಈ ಲೋಫರ್ನ ಬಿಟ್ಟು ಇನ್ಯಾರು ಈ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಏಯ್, ಲೋಕಿಯಾ ವಿಜಯ್, ನಿನಗೂ ಅವಳಿಗೂ ಆಗಿರೋ ಕ್ಲಾಶು, ನೀನು ಅವಳ ಅರಬೆತ್ಲೆ ಚಿತ್ರನ ಕ್ಲಾಸ್ ರೂಮ್ನಲ್ಲಿ ಬರೆದಿದ್ದು, ಯಮುನಾ ನಿನ್ನ ಕ್ಲಾಸ್ ರೂಮಿಂದ ಹೊರಗಡೆ ಹಾಕಿದ್ದು ಆಗಿ ನನಗೆ ಗೊತ್ತಿಲ್ವಾ? ನಾನೇ ನಿದ್ದೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ಯಾ? ನೋಡು, ದಿಸ್ ಈಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು. ಇನ್ನೊಮ್ಮೆ ಈ ಥರ ತಪ್ಪು ಮಾಡಬೇಡ. ಮರ್ಯಾದೆಗೆ ನಿನ್ನ ತಪ್ಪನ್ನ ಒಪ್ಕೊಂಡು ಇವ್ರ ಹತ್ರ ಕ್ಷಮೆ ಕೇಳು. ಇವನ ಕ್ಷಮೆ ನನಗೆ ಬೇಕಾಗಿಲ್ಲ. ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಈ ಕಾಲೇಜಿಂದ ಡಿಬಾರ್ ಮಾಡ್ಬೇಕು. ಏಯ್, ಬನ್ರೋ. ಬನ್ನಿ ಇನ್ಸ್ಪೆಕ್ಟರ್, ಇವನೇ ಆ ವಿಜಯ್. ಪ್ಲೀಸ್ ಅರೆಸ್ಟ್ ಹಿಮ್. ಐ ನಡೆಯೋ ಸ್ಟೇಷನ್ಗೆ. ಇಲ್ಲ ಸರ್, ನಾನೇನ್ ಮಾಡ್ಲಿಲ್ಲ. ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಇವನೇ ನಮ್ಮ ಬಗ್ಗೆ ಎಲ್ಲ ಅಶ್ಲೀಲವಾಗಿ ಬರ್ದಿರೋದು. ವೈಟ್ ಇನ್ಸ್ಪೆಕ್ಟರ್. ಮಿಸಸ್ ಯಮುನಾ, ಇವನು ನಿಮಗೆ ಮಾಡಿರೋ ಅವಮಾನಕ್ಕೆ ಏನು ಶಿಕ್ಷೆ ಕೊಟ್ಟರು ಕಡಿಮೆನೆ. ಒಂದ್ಸಾರಿ ಜೈಲಿಗೆ ಹೋಗ್ಬಿಟ್ರೆ ಇವನ್ ಸ್ಟೂಡೆಂಟ್ ಲೈಫೇ ಹಾಳಾಗೋಗುತ್ತೆ. ಕೈಂಡ್ಲಿ ರೀಕನ್ಸಿಡರ್. ಸಾರಿ ಸರ್, ನಿಮ್ಗಿಂತ ಮುಂಚೆ ಅದನ್ನ ಯೋಚನೆ ಮಾಡಿದವಳು ನಾನು. ನಮ್ 3 ಜನದ ಕೆರಿಯರ್ಗೆ ಇವನ್ ಮಸಿ ಬಡಿದ್ರು ಇವನ್ ಕೆರಿಯರ್ ಹಾಳಾಗ್ಬಾರ್ದು ಅಂತ ಇವನ್ಗೆ ನೀವು ಬುದ್ಧಿ ಮಾತು ಹೇಳಿದ್ರಿ. ಆದ್ರೆ ಇವನ್ ನಿಮ್ಗೆ ಮರ್ಯಾದೆ ಕೊಟ್ನಾ? ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಇಂಥವರೆಲ್ಲ ಮಾತಿಗೆ ಪ್ರೀತಿಗೆ ಬಗ್ಗೋರಲ್ಲ ಸರ್. ಇಂಥವ್ರನ್ನೆಲ್ಲ ಇಟ್ಕೊಂಡು ಕಾಲೇಜ್ ಮಾನನ ಹರಾಜ್ ಮಾಡ್ಕೋಬೇಡಿ. ಇನ್ಸ್ಪೆಕ್ಟರ್, ಟೇಕ್ ಹಿಮ್. ಕಾನ್ಸ್ಟೇಬಲ್ಸ್ ಕರ್ಕೊಂಡೋಗಿ ಇವನ್ನ. ಓಕೆ ಸರ್. ಮೇಡಮ್, ಸ್ಟೇಷನ್ಗೆ ಬಂದು ಇವನ್ ಮೇಲೆ ಒಂದು ಕಂಪ್ಲೇಂಟ್ ಬರ್ದು ಕೊಡಿ.